ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಫ್ಯಾಮಿಲಿ. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಸಂಜೆ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಯಾಕೆಂದರೆ ಬೆಳಗ್ಗೆಯಿಂದ ಮನೆ ಕೆಲಸನೇ ಆಯಿತು, ತುಂಬ ಕೆಲಸ ಆಯಿತು. ಹಾಗೆ ಇವತ್ತು ಹಂಪಿ ಹುಣ್ಣಿಮೆ, ನಮ್ಮ ಮನೆ ದೇವರ ಹಬ್ಬ. ಇವತ್ತು ಮನೆ ದೇವರು ಹಂಪಿ ವಿರೂಪಾಕ್ಷ ನಮ್ಮ ಮನೆ ದೇವರು. ತೋರಣ ಕಟ್ಟಬೇಕಿತ್ತು, ತೋರಣ ಸಿಗಲಿಲ್ಲ. ಸೊ ಗೆಜ್ಜೆ ಬತ್ತಿನ ತೋರಣ ಮಾಡಿ ಹಾಕಿದ್ದೀನಿ. ಬರೀ ಹೊಸ್ಲನ್ನ ನೋಡೋಕ್ಕಾಗಲಿಲ್ಲ ನನಗೆ. ಸೊ ನೆಕ್ಸ್ಟು ಲಾಸ್ಟ್ ಟೈಮ್ ಊರಲ್ಲೇ ಹಬ್ಬ ಮಾಡಿದ್ರಿಂದ ಇಲ್ಲಿ ಯಾವುದೇ ರೀತಿ ತೋರಣನ ನಾನು ಕಟ್ಟಿರಲಿಲ್ಲ. ಇನ್ನು ದೇವ್ರ ಮನೆಯೆಲ್ಲ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿದ್ದೆ, ಮತ್ತು ಸಂಜೆ ರಂಗೋಲಿ ಬಿಟ್ಕೊತಾ ಇದ್ದೀನಿ. ನನಗೆ ಬರೋದು ಸಣ್ಣ ಪುಟ್ಟ ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಮನೆ ದೇವರು ಹಂಪಿ ವಿರೂಪಾಕ್ಷನ ಯಾವುದೇ ಹಬ್ಬನೂ ನಾವು ಮಿಸ್ ಮಾಡೋದಿಲ್ಲ. ಯಾವುದೇ ಜಾತ್ರೆ ಇರ್ಬೋದು, ಹಬ್ಬ ಇರ್ಬೋದು, ಪೂಜೆ ಇರ್ಬೋದು, ನಾವು ಹೋಗ್ತಾನೆ ಇರ್ತೀವಿ ಹಂಪಿಗೆ. ಹಂಪಿ ವಿರೂಪಾಕ್ಷ ಅಂದರೆ ನಮಗೊಂಥರ ಸೆಂಟಿಮೆಂಟಲ್. ಒಳಗೆ ಹೋದರೆ ನಿಜವಾಗ್ಲೂ ಬೇರೆ ದೇವಸ್ಥಾನದಲ್ಲಿ ಬಿಡೋದಿಲ್ಲ, ಇಲ್ಲಿ ಅಭಿಷೇಕಕ್ಕೆ ಡೈರೆಕ್ಟು ಬಿಡ್ತಾರೆ ಒಳಗೆ. ತುಂಬ ಖುಷಿಯಾಯಿತು. ಇನ್ನು ಪೂಜೆದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಪೂಜೆ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ತೊಟ್ಲುಕಾಯಿ ಬಂದಿದೆ, ಅಂದರೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ತೊಟ್ಲು ಕಟ್ತಾರೆ ಅಂಥೇಳಿ ಸೂಚನೆ. ಅದು ತುಂಬ ಖುಷಿಯಾಯಿತು. ಪೂಜೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ನೋಡಿ ನಾನು ಸ್ಪೆಷಲ್ಲಾಗಿ ಇವತ್ತು ಪಾಯಸ, ಪಲಾವ್, ಪೂರಿ, ಸಾಗು, ಮೊಸರನ್ನ ಮಾಡಿದ್ದೀನಿ. ಯಾರಾದರೂ ಸಾಲ ಬಾಧೆಯಿಂದ ನರಳುತ್ತಾ ಇದ್ದರೆ ಅಂಥವರು ಈಶ್ವರನಿಗೆ ಮೊಸರನ್ನ ಕೊಡೋದ್ರಿಂದ ಅವರ ಸಾಲ ಎಲ್ಲ ತೀರುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ನೀವು ಒಮ್ಮೆ ಟ್ರೈ ಮಾಡ್ಬೋದು. ನಾನು ಆಲ್ಮೋಸ್ಟ್ ಈಶ್ವರನಿಗೆ ಮೊಸರನ್ನೇ ಯಾವಾಗಲೂ ಪ್ರಸಾದ ಮಾಡೋದು. ತುಂಬ ಖುಷಿಯಾಯಿತು. ಪೂಜೆ ಅಂತೂ ಮನಸ್ಸಿಗೆ ನೆಮ್ಮದಿ ತಂತು. ಹಾಗೆ ಇನ್ನೊಮ್ಮೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.